ಶಾಂತಿ ಇಂದಿನ ತರಗತಿಯಲ್ಲಿ ಕನ್ನಡ ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟವನ್ನು ನೋಡ್ತಾ ಹೋಗಿದ್ವಿ. ಯಾರು ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ವೋ ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳುತ್ತಾ ಬನ್ನಿ ಮುಂದುವರೆದ ಸಮಾನಾರ್ಥಕ ಪದಗಳನ್ನು ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಉದ್ಯೋತ ಪದದ ಅರ್ಥ ಏನಂತ ಕೇಳಿದ್ರೆ ನೋಡ್ರಿ, ನೆನ್ಪಿಟ್ಕೋರಿ. ಉದ್ಯೋತ ನೆನ್ಪಿಟ್ಕೋರಿ, ಪದಗಳು ಕೇಳ್ತಿರ್ತಾರೆ. ಎಸ್ ಡಿ ಆಗಿರ್ಬೋದು, PDO, ಗ್ರೂಪ್ ಸಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ ನೋಡಿ. ಉದ್ಯೋತ ಉದ್ಯೋತ ಅಂದ್ರೆ ಏನು? ಕಾಂತಿ ಅಂತ ಅರ್ಥ. ಗ್ರಂಥದ ವಿಭಾಗ. ಉದ್ಯೋತ ಪದದ ಅರ್ಥವೇನು? ಕಾಂತಿ ಗ್ರಂಥದ ವಿಭಾಗ ಅಂತ ಕರಿತೀವಿ. ನೆಕ್ಸ್ಟ್ ಉದ್ರಿಕ್ತ ಪದದ ಅರ್ಥ ನೋಡ್ರಿ. ಉದ್ರಿಕ್ತ ಅಂತಂದ್ರೆ ಕೆರಳಿದ, ಉದ್ರಿಕ್ತ ಅಂದ್ರೆ ಕೆರಳಿದ ಅಂತೇಳಿ ಅರ್ಥ. ಉದ್ವಿಗ್ನ ಪದದ ಅರ್ಥ ನೋಡ್ರಿ, ನೆನ್ಪಿಟ್ಕೋರಿ. ಉದ್ವಿಗ್ನ ಪದದ ಅರ್ಥ ಏನ್ರಿ? ತಳಮಳಗೊಂಡ ಅಂತೇಳಿ ಅರ್ಥ ಆಗುತ್ತೆ. ತಳಮಳಗೊಂಡ. ನೆಕ್ಸ್ಟ್ ನೋಡ್ರಿ, ಉದ್ಧತ ಪದದ ಅರ್ಥ ಏನಂತ ಕೇಳಿದ್ರೆ ದಾರಿ ತಪ್ಪಿಸುವನು ಅಂತ ಅರ್ಥ, ಒಬ್ಬಿದ. ನೆಕ್ಸ್ಟ್ ಉನ್ಮತ್ತ ಪದದ ಅರ್ಥ ನೋಡ್ರಿ. ಉನ್ಮತ್ತ ಪದದ ಅರ್ಥ ಹುಚ್ಚು ಹಿಡಿದವನು. ಉನ್ಮತ್ತ ಪದದ ಅರ್ಥ ಏನ್ರಿ? ಹುಚ್ಚು ಹಿಡಿದವನು, ಬಹಳವಾಗಿ ಮದಿಸಿದ ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಉನ್ಮೇಷ ನೋಡ್ರಿ. ಉನ್ಮೇಷ ಪದದ ಅರ್ಥ ಏನ್ರಿ? ಕಣ್ಣು ತೆರೆಯುವಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಉನ್ಮುಖ ಪದದ ಅರ್ಥವೇನು ನೋಡ್ರಿ, ಪ್ರಶ್ನೆ ಕೇಳ್ತಾರೆ. ಉನ್ಮುಖ ಅಂದ್ರೇನು? ಸಿದ್ಧವಾಗಿರು ಅಂತೇಳಿ. ಉಪಕೃತಿ ಪದದ ಅರ್ಥವೇನು? ಉಪಕೃತಿ ಅಂತಂದ್ರೆ ನೆರವು. ನೆಕ್ಸ್ಟ್ ಉಪಕ್ರಮ ಪದದ ಅರ್ಥ ಕೇಳಿದ್ರೆ ಪ್ರಾರಂಭ. ಉಪಕ್ರಮ ಅಂದ್ರೇನು? ಪ್ರಾರಂಭ ಅಂತೇಳಿ. ಇಷ್ಟು ಪದಗಳ ನೋಟ್ ಮಾಡ್ಕೊರಿ. ನೆಕ್ಸ್ಟ್ ನೋಡ್ರಿ, ಉಂಗುಟ ಪದದ ಅರ್ಥ ನೋಡ್ರಿ, ನೆನ್ಪಿಟ್ಕೋರಿ. ಉಂಗುಟ ಪದದ ಅರ್ಥ ಕೇಳಿದರೆ ನೋಡ್ರಿ, ಉಂಗುಟ ಪದದ ಅರ್ಥ ಅಂದರೆ ಕಾಲಿನ ಮತ್ತು ಕೈಯ ಹೆಬ್ಬೆರಳು, ಉಂಗುಟ ಅಂತೇಳಿ ಕರಿತೀವಿ. ಉಂಗುರ ಉಡಿಕೆ ಪದದ ಅರ್ಥ ನಿಶ್ಚಿತಾರ್ಥ ನೋಡ್ರಿ. ಉಂಗುರ ಉಡಿಕೆ ಅಂದ್ರೇನು? ನಿಶ್ಚಿತಾರ್ಥ. ನೆಕ್ಸ್ಟ್ ಉಂಡಾಡಿ ಪದದ ಅರ್ಥವೇನು? ಉಂಡಾಡಿ ಪದದ ಅರ್ಥ ಉಂಡು ತಿರುಗುವವನು, ಉಂಡಾಡಿ ಸೋಮಾರಿ ಅಂತೇಳಿ ಅರ್ಥ ಆಗುತ್ತೆ. ಉಂಡಿಗೆ ಪದದ ಅರ್ಥ ಮೋಹಕ್ಕೂ ರಹದಾರಿ. ಉಂಡಿಗೆ ಪದದ ಅರ್ಥವೇನು? ಮೋಹಕ್ಕೂ ರಹದಾರಿ ಅಂತೇಳಿ. ನೆಕ್ಸ್ಟ್ ಹಣ್ಣುಗಳಲ್ಲಿ ಪರೀಕ್ಷಾರ್ಥವಾಗಿ ಮಾಡುವ ರಂಧ್ರ ಅಂತೇಳಿ ಕರಿತೀವಿ. ಉಂಡಿಗೆ ಅಂದರೆ ನೆನ್ಪಿಟ್ಕೋರಿ. ಉಂತು ಪದದ ಅರ್ಥ ಉಂತು ಅಂದರೆ ಸುಮ್ಮನೆ ಉಂತು. ನೆಕ್ಸ್ಟ್ ಉಂದು ಪದದ ಅರ್ಥ ಉಂದು ಈ ನಡುವಿನ ದಿನ ಅಂತೇಳಿ. ಉಂದು ಅಂದ್ರೇನು? ಈ ನಡುವಿನ ದಿನ. ನೆಕ್ಸ್ಟ್ ಉಂಬಳಿ ಪದದ ಅರ್ಥ ನೆನ್ಪಿಟ್ಕೋರಿ, ಸಾಮಾನ್ಯವಾಗಿ ಕೊಡುವ. ಉಂಬಳಿ ಪದದ ಅರ್ಥ ಏನು? ಸಾಮಾನ್ಯವಾಗಿ ಕೊಡುವ ಅಂತೇಳಿ ಅರ್ಥ ಆಗುತ್ತಾ. ನೆನ್ಪಿಟ್ಕೋರಿ. ಉಂಗುಟ ಅಂದ್ರೆ ಕಾಲಿನ ಮತ್ತು ಕೈಯ ಹೆಬ್ಬೆರಳು. ಉಂಗುರ ಉಡಿಕೆ ಅಂದ್ರೆ ನಿಶ್ಚಿತಾರ್ಥ. ಉಂಡಾಡಿ ಅಂದ್ರೆ ಉಂಡು ತಿರುಗುವನು, ಸೋಮಾರಿ ಅಂತೇಳಿ ಅರ್ಥ ಆಗುತ್ತೆ. ಉಂಡಿಗೆ ಮೋಹಕ್ಕೂ ರಹದಾರಿ ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ನೆನ್ಪಿಟ್ಕೋರಿ. ಉಂತು ಪದದ ಅರ್ಥ ಸುಮ್ಮನೆ. ಉಂದು ಪದದ ಅರ್ಥ ಈ ನಡುವಿನ ದಿನ. ಈ ನಡುವಿನ ದಿನ. ಉಂಬಳಿ ಅಂದರೆ ಸಾಮಾನ್ಯವಾಗಿ ಅಂತೇಳಿ ಅರ್ಥ ಆಗುತ್ತೆ. ಸೊ ಇಷ್ಟು ನೆನ್ಪಿಟ್ಕೋರಿ. ಇದು ಓಕೆ, ಒಂದೇ ಸೆಕೆಂಡ್ ರೀ. ನೆಕ್ಸ್ಟ್ ನೋಡ್ರಿ, ಭೂಮಿ ಅಂದ್ರೆ ನೋಡ್ರಿ, ನೆನ್ಪಿಟ್ಕೋರಿ. ಭೂಮಿ ಅಂದ್ರೆ ಒಂದು ಧರೆ, ಧರಿತ್ರಿ, ಧರಣಿ, ಧಾತ್ರಿ ಅಂತೇಳಿ ಅರ್ಥ ಆಗುತ್ತೆ. ಮೇದಿನಿ ಈ ಥರ ಅರ್ಥ ಆಗುತ್ತೆ. ಬಟ್ ಭೂಮಿ ಅಂದ್ರೆ ಗ್ರಾಮ ಅಂತೇಳಿ ನೆನ್ಪಿಟ್ಕೋಬೇಕು. ಇಂಪಾರ್ಟೆಂಟ್ ಪದ ಇದು. ಭೂಮಿ ಅಂದ್ರೆ ಏನು? ಗ್ರಾಮ ಅಂತೇಳಿ. ನೆಕ್ಸ್ಟ್ ಉಕ್ಕುಂದ ಪದದ ಅರ್ಥ ನೋಡ್ರಿ, ಉತ್ಸಾಹ, ಅತಿಶಯ ಅಂತೇಳಿ. ಉಕ್ಕುಂದ ಅಂದ್ರೇನು? ಉತ್ಸಾಹ, ನೆನ್ಪಿಡು. ಉಕ್ಕಡ ಪದದ ಅರ್ಥ ಏನ್ರಿ? ಊರಿನ ಗಡಿ, ಸುಂಕದ ಕಟ್ಟೆ. ನೆಕ್ಸ್ಟ್ ನೋಡ್ರಿ, ಉಕ್ಕರಿಸು ನೋಡ್ರಿ. ಉಕ್ಕರಿಸು ಪದದ ಅರ್ಥ ಏನು? ಬಾಡಿಸು, ಕುದಿಸು. ಉಕ್ಕೆವ ಪದದ ಅರ್ಥವೇನು? ಮೋಸ. ಉಕ್ಕೆವ ಅಂದ್ರೆ ಮೋಸ, ಉತ್ಸವ. ಉಕ್ತ ಪದದ ಅರ್ಥ ನೆನ್ಪಿಟ್ಟು, ಹೇಳಿದ. ಉಕ್ತ ಅಂದ್ರೆ ಏನು? ಹೇಳಿದ. ಉಕ್ತ ಲೇಖನ ಅಂತಂದ್ರೆ ಹೇಳಿದ್ದನ್ನು ಬರೆದುಕೊಳ್ಳುವುದು. ಉಕ್ತ ಲೇಖನ ಅಂದ್ರೇನು? ಹೇಳಿದ್ದು ನೋಡಿ. ಉಕ್ತಿ ಅಂದ್ರೆ ಮಾಡಿ ನೋಡ್ರಿ. ಉಕ್ತ ಅಂದ್ರೆ ಹೇಳಿದ. ಉಕ್ತಿ ಅಂದ್ರೆ ಮಾತು, ಹೇಳಿಕೆ. ಉಗಮ ಅಂದ್ರೆ ಹುಟ್ಟು. ಉಗಿ ಅಂದ್ರೆ ಹುಗಿ ಅಂತ ನೀರಿನ ಹಬೆ, ಸೆಳೆ, ಚಿಮ್ಮು ಅಂತೇಳಿ ಅರ್ಥ ಆಗುತ್ತೆ. ಉಣಾಳು. ನೆಕ್ಸ್ಟ್ ಉಗಿ ಬಗಿ, ಹರಿದು ಚೂರ ಮಾಡು ಅಂತೇಳಿ. ಉಗಿ ಬಗಿ ಅಂದ್ರೇನು? ಹರಿದು ಚೂರು ಮಾಡು. ಉಗು ಅಂತ ಪದದ ಅರ್ಥವೇನು? ಚೆಲ್ಲು, ಬಿಸಾಡು ಅಂತೇಳಿ ಅರ್ಥ ಆಗುತ್ತೆ. ಎಷ್ಟು ಪದಗಳು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ
ನೆಕ್ಸ್ಟ್ ನೋಡ್ರಿ, ಉಗುಳು ನುಂಗು ಅಂದ್ರೆ ಹಿಂದೆ ಮುಂದೆ ನೋಡು, ನೆನ್ಪಿಟ್ಕೋರಿ. ಉಗುಳು ನುಂಗು ಅಂದ್ರೆ ಏನು, ಹಿಂದೆ ಮುಂದೆ ನೋಡು ಅಂತೇಳಿ ಅರ್ಥ ಆಗುತ್ತಾ, ಹಿಂದೆ ಮುಂದೆ ನೋಡು. ನೆಕ್ಸ್ಟ್ ಉಗ್ಗಡಣೆ ಪದದ ಅರ್ಥ ಏನ್ರಿ, ಗಟ್ಟಿಯಾದ ಕೂಗು. ಉಗ್ಗಡಣೆ ಅಂದ್ರೆ ಏನು, ಗಟ್ಟಿಯಾದ ಕೂಗು. ಉಚಾಯಿಸು ಪದದ ಅರ್ಥ ಹದ್ದು ಮೀರು. ನೆನ್ಪಿಟ್ಕೋರಿ, ಇವು ಪದಗಳನ್ನು ಕೇಳ್ತಿರ್ತಾರೆ. ಇವು ನುಡಿಗಟ್ಟು ಥರ ಕೆಲಸ ಮಾಡ್ತಾವೆ ನೋಡ್ರಿ. ಏನ್ರಿ, ನುಡಿಗಟ್ಟು ಅಂತೇಳಿ ಕರಿತೀವಿ. ಉಗುಳು ನುಂಗು ಅಂದ್ರೆ ಹಿಂದೆ ಮುಂದೆ ನೋಡು. ಉಗ್ಗಡೆ ಅಂದ್ರೆ ಗಟ್ಟಿಯಾದ ಕೂಗು, ಉಗ್ಗಡೆ ಗಟ್ಟಿಯಾಗ. ಉಚಾಯಿಸು ಅಂದ್ರೆ ಹದ್ದು ಮೀರು, ಉಚಾಯಿಸು ಅಂದ್ರೆ ಹದ್ದು ಮೀರು. ನೆಕ್ಸ್ಟ್ ನೋಡ್ರಿ, ಇದು ನೆನ್ಬಿಟ್ಟು. ಉಚ್ಚ ಅಂದ್ರೆ ಎತ್ತರ ಶ್ರೇಷ್ಠ. ಉಚ್ಚಳ ಅಂತಂದ್ರೆ ಮೇಲಕ್ಕೆ ಚಿಮ್ಮುವ. ನೆನ್ಪಿಟ್ಟು. ನೆಕ್ಸ್ಟ್ ನೋಡು, ಉಚ್ಚರೆ ವಯಸ್ಸು ಅಂತ ಕೇಳಿದ್ರೆ ಇಂದ್ರನ ಕುದುರೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಉಚ್ಚಿಷ್ಟ ಪದದ ಅರ್ಥ ಕೇಳಿದ್ರೆ ತಿಂದು ಮಿಕ್ಕಿದ್ದು, ತಿಂದು ಮಿಕ್ಕಿದ್ದು. ನೆಕ್ಸ್ಟ್ ಉಜ್ಜೀವಿಸು ಪದದ ಅರ್ಥ, ಉಜ್ಜೀವಿಸು ಅಂದ್ರೆ ಬದುಕುವಂತೆ ಮಾಡು, ಉಜ್ಜೀವಿಸು ಅಂದ್ರೆ ಬದುಕುವಂತೆ ಮಾಡು. ನೆಕ್ಸ್ಟ್ ಉಜ್ಜುಗ ಪದದ ಅರ್ಥ ಕೇಳಿದ್ರೆ ಕೆಲಸ, ಉದ್ಯೋಗ, ಆರಂಭ. ಆಸ್ತೆ ಅಂದರೆ ಪ್ರೀತಿ ನೋಡ್ರಿ. ಆಸ್ತೆ ಅಂದ್ರೆ ಪ್ರೀತಿ, ಶ್ರದ್ಧೆ. ಆಹವ ಅಂದ್ರೆ ಯುದ್ಧ ಅಥವಾ ಯೋಗ. ಆಳ್ತನ ಅಂದ್ರೆ ಪೌರುಷ. ಉಪವನ ಅಂದರೆ ಉಪವನ ಅಂದ್ರೇನು, ಉದ್ಯಾನ ಅಂತೇಳಿ ಅರ್ಥ ಅಷ್ಟೆ. ಉಮಾ ಅಂದ್ರೆ ಪಾರ್ವತಿ. ನೆಕ್ಸ್ಟ್ ಉಮಾ ಅಂದ್ರೆ ಏನು, ಪಾರ್ವತಿ. ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಉಯಿಲು ಅಂದ್ರೆ ಏನನ್ನೋದು ನೋಡಿರಿ. ಹಿಂದಿನ ಉಯಿಲು ಅಂತಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ನೆಕ್ಸ್ಟ್ ಇದು ನೆನ್ಪಿಟ್ಕೊಡ್ರಿ. ಉರ ಅಂದರೆ ಎದೆ ನೋಡ್ರಿ, ನೆನ್ಪಿಟ್ಕೋರಿ. ಉಯಿಲು ಅಂತಂದ್ರೆ ಈಗ ಮುಂದಿನ ಪೀಠಾಧಿಪತಿ ಆಗ್ಬೇಕಂತಂದ್ರೆ ಅವು ಮರಣಕ್ಕಿಂತ ಮುಂಚಿತವಾಗಿ ಅವ್ರು ಬರೆದಿಟ್ಟು ಹೋಗಿರ್ತಾರೆ, ಅದಕ್ಕೆ ಉಯಿಲು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಉರ ಅಂದ್ರೆ ಏನ್ರಿ, ಉರ ಅಂದರೆ ಎದೆ ನೋಡ್ರಿ, ವಕ್ಷಸ್ಥಳ ಅಂತೇಳಿ ಕರಿತೀವಿ. ಉರಗ ಅಂದ್ರೆ ಆವು, ಉರಗ ಅಂದ್ರೆ ಆವು. ಉರಗ ಪತಾಕ ಅಂದ್ರೆ ದುರ್ಯೋಧನ. ಉಪಲಿ ಪದಾರ್ಥ, ಉಪಲಿ ಅಂದ್ರೆ ಕಲ್ಲು, ಶಿಲೆ. ಉಪಾದಾನ ಅಂದ್ರೆ ಭಿಕ್ಷೆ. ಎಳಗಂದಿ, ಎಳಗಂದಿ ಪದದ ಅರ್ಥ ಎಮ್ಮೆ ಅಂತೇಳಿ. ಎಳಗಂದಿ ಅಂದ್ರೇನು, ಎಮ್ಮೆ. ಎಳೆ ಅಂದ್ರೆ ದಾರ, ಭೂಮಿ ಅಂತ ಕರಿತೀವಿ. ಎರೆ ಪದದ ಅರ್ಥ ನೋಡ್ರಿ, ದಾರ. ಎರೆ ಪದದ ಅರ್ಥವೇನು, ದಾರ. ಎತ್ತು ಅಂದ್ರೆ ಬಸವ, ಎತ್ತು ಬರಹ. ಏಣಾಂಕ ನೋಡ್ರಿ, ಏಣಾಂಕ ಪದದ ಅರ್ಥ, ಏಣಾಂಕ ಅಂದ್ರೇನು, ಚಂದ್ರ. ಚಂದ್ರಗೆ ಏನಂತ ಕರಿತೀವಿ ನೋಡ್ರಿ, ಏಣಾಂಕ. ಏಣಾಂಕ ಅಂದ್ರೆ ಚಂದ್ರ. ಏಣಿ ಅಂದ್ರೇನು, ನಿಚ್ಚಣಿಕೆ. ನೋಡಿ, ಏರಂಡ. ಏರಂಡ ಪದದ ಅರ್ಥ ಅರಳು ಗಿಡ. ಏರಾಟ ಅಂದ್ರೆ ಸ್ಪರ್ಧೆ. ಏರಂದ್ರೆ ಗಾಯ, ಯುದ್ಧ. ಏಳಿದ ಅಂದ್ರೆ ಅವಮಾನ, ತಿರಸ್ಕಾರ. ಐದಿ ಪದದ ಅರ್ಥ ಐದಿ, ಮುತ್ತೈದಿ ಅಂತೇಳಿ ಕರಿತೀವಿ. ಇಷ್ಟು ಪದಗಳನ್ನು ನೆನ್ಪಿಟ್ಕೋರಿ. ಉರ ಅಂದರೆ ಎದೆ ಅಥವಾ ವಕ್ಷಸ್ಥಳ. ಉರಗ ಅಂದ್ರೆ ಹಾವು. ಉರಗ ಪತಾಕ ಅಂದ್ರೆ ದುರ್ಯೋಧನ. ಉಪಲಿ ಅಂದರೆ ಕಲ್ಲು, ಶಿಲೆ. ಉಪದಾನ ಅಂದರೆ ಭಿಕ್ಷೆ. ಎಳಗಂದಿ ಅಂದರೆ ಎಮ್ಮೆ. ಎಳಗಂದಿ ಪದದ ಅರ್ಥ ಕೇಳಿದ್ರೆ ಎಮ್ಮೆ, ನೆನ್ಪಿಟ್ಕೋರಿ. ಎಳೆ ಅಂದರೆ ದಾರ, ಭೂಮಿ, ಎಳೆ. ಎರೆ ಅಂದರೆ ದಾರ. ಎತ್ತು ಅಂದರೆ ಬಸವ, ಎತ್ತು ಬರಹ. ನೆಕ್ಸ್ಟ್ ನೋಡ್ರಿ, ಏಣಾಂಕ ಪದದ ಅರ್ಥ ಚಂದ್ರ, ಏಣಾಂಕ. ಏಣಿ ಅಂದ್ರೆ ನಿಚ್ಚಣಿಕಿ. ಏರಂಡ ಅಂದ್ರೆ ಅರಳು ಗಿಡ. ಏರಂಡ ಪದದ ಅರ್ಥ ಅರಳು ಗಿಡ. ಏರಾಟ ಸ್ಪರ್ಧೆ. ಏರಂದರೆ ಗಾಯ ಅಥವಾ ಯುದ್ಧ. ಏಳಿದ ಅವಮಾನ, ತಿರಸ್ಕಾರ. ಏಳಿದ ಅಂದ್ರೇನು, ಅವಮಾನ, ತಿರಸ್ಕಾರ. ಐದಿ ಅಂದರೆ ಮುತ್ತೈದಿ ಅಂತೇಳಿ ಅರ್ಥ ಆಗುತ್ತೆ. ಇಷ್ಟು ಪದಗಳನ್ನು ಇವತ್ತಿನ ವಿಡಿಯೋ ಸೆಷನ್ ಆಗಿತ್ತು. ಮುಂದಿನ ಒಂದು ವಿಡಿಯೋ ಸೆಷನಲ್ಲಿ ಬಟ್ಟೆನ ಯಾರು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ವೋ, ಮಧುಕುಮಾರ್ KPSC ಅಂತೇಳಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಪ್ಲೇಲಿಸ್ಟನ್ನು ಚೆಕ್ ಮಾಡಿದರೆ ನೀವು ಪ್ಲೇಲಿಸ್ಟ್ನಲ್ಲಿ ಸೀರಿಯಲ್ ವೈಸ್ ವೀಡಿಯೋಗಳು ಸಿಗ್ತವೆ ನಿಮಗೆ. ಯಾಕೆ ಪ್ಲೇಲಿಸ್ಟ್ ರೆಫರ್ ಮಾಡ್ತಂದ್ರೆ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊತ ಬರಬೇಕು. ನಡಬರ್ಕ್ ಕ್ಲಾಸ್ ನೋಡಿದ್ರೆ ನಿಮಗೇನಾಗುತ್ತೆ, ಅರ್ಥ ಆಗಲ್ಲ. ಆಮೇಲೆ ಪದಗಳು ಸ್ಕಿಪ್ ಆಗ್ತವೆ. ಸೊ ನೋಟ್ ಮಾಡ್ಕೋರಿ. ದಿನ ಆಗಿನ ವೀಡಿಯೋಗಳನ್ನು ಹಾಗೆ ಮಾಡ್ಕೋರಿ, ಪೆಂಡಿಂಗ್ ಉಳಿಸ್ಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸೆಷನ್ ಇದನ್ನಾಗಿತ್ತು. ಹಿಂದಿನ ವೀಡಿಯೋಗಳನ್ನು ಯಾರು ನೋಡ್ಕೊಂಬಂದಿಲ್ವೋ ನೋಡ್ಕೊಂಬಂದು ಮಧುಕುಮಾರ್ KPSC ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋ ಸೆಷನ್ ಒಂದಿಗೆ ಹೋಗೋಣ. ಎಲ್ಲ ವೀಡಿಯೋಗಳನ್ನು ರೆಫರ್ ಮಾಡಬೇಕು, ಒಂದು ಬಿಡಬಾರ್ದು. ಕ್ಲಾಸಸ್ ಯೂಸ್ ಮಾಡ್ಕೋಬೇಕು, ಮಾಹಿತಿ ಎಲ್ಲಿ ಸಿಗುತ್ತಾ ಅಲ್ಲಿ ಅಂತಂದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಇವತ್ತಿನ ಒಂದು ವಿಡಿಯೋ ಸೆಷನ್ ಇದಾಗಿತ್ತು. ಮುಂದಿನ ಒಂದು ವಿಡಿಯೋ ಸೆಷನ್ನಲ್ಲಿ ಬಿಟ್ಟನ ಶರಣಾರ್ಥಿ. ಧನ್ಯವಾದಗಳು.